ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನನ್ನಿಂದ ನಿಮಗೆಲ್ಲ ತುಂಬ ತೊಂದರೆ ಆಯಿತು. ಐ ಆಮ್ ವೆರಿ ಸಾರಿ. ನಾನೊಬ್ಳು ಅನಾಥೆ. ನನಗೆ ಫ್ಯಾಮಿಲಿ ಇಲ್ಲ ಅನ್ನೋ ಫೀಲ್ ಯಾವತ್ತೂ ಬರ್ದೇ ಇರೋ ಥರ ನೀವೆಲ್ಲ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರ. ಆದರೆ ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರತ್ತಲ್ವ. ಮೇ ಬಿ ಇವತ್ತು ನನಗೂ ಮತ್ತೆ ಈ ಮನೆಗಿರೋ ಋಣ ಮುಗೀತು ಅಂತ ಅನ್ಸುತ್ತೆ. ನಾನೆಲ್ಲ ಹೊರಡ್ಬೇಕಾಗತ್ತೆ. ಮಾಯಾ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಸ್ವಲ್ಪ ಸಮಾಧಾನದಿಂದ ಇರು. ಹೌದು ಮಾಯಾ, ದುಡುಕ್ಬೇಡ. ನೀನು ಈ ಮನೇಲಿದ್ರೆ ಈ ಮನೆಗೊಂದು ಕಳೆ. ಹೌದು ಮಾಯಾ, ಯೋಚನೆ ಮಾಡು. ಇದರಲ್ಲಿ ಯೋಚನೆ ಮಾಡುವಂಥದ್ದು ಏನು ಬಂತು ಮ್ಯಾಮ್? ಇಲ್ಲಿ ನಂದು ಅಂತ ಇನ್ನೇನು ಉಳಿದಿದೆ ಹೇಳಿ? ಯಾಕೆ ಉಳ್ದಿಲ್ಲ? ಅಯ್ಯೋ, ನಮ್ಮನ್ನೆಲ್ಲ ಏನ್ ಅನ್ಕೊಂಡಿದ್ಯಾ? ನಾವ್ಯಾರು ನಿನ್ನವ್ರು ಅಲ್ವಾ ಮಾಯಾ? ಶರತ್ತು, ಈ ಹೇಳಪ್ಪ. ಹೌದು ಮಾಯಾ, ನೀನು ಈ ಮನೆಯಲ್ಲೇ ಇರ್ಬೋದು. ಇಟ್ಸ್ ಓಕೆ ಶರತ್. ನಿಮಗೆ ನಾನು ಇಷ್ಟ ಇಲ್ಲ ಅನ್ನೋದು ನನಗೆ ಗೊತ್ತಾಗಿದೆ. ಹಾಗಂದ್ಮೇಲೆ ನಾನು ಈ ಮನೇಲಿರೋದು ಸರಿ ಹೋಗಲ್ಲ. ನಾನು ಈ ಮನೆಗೆ ಅಂಬಿಕನ್ ಫ್ರೆಂಡಾಗಿ ಬಂದೆ, ನಿಮ್ಮ ಫ್ರೆಂಡಾಗಿ ಉಳ್ಕೊಂಡೆ. ಆಮೇಲೆ ಹಿತನ್ಗೆ ಅಮ್ಮನ ಪಾತ್ರ ಮಾಡುವಂಥ ಅದೃಷ್ಟ ಸಿಕ್ತು. ಆದರೆ ಅವಳಿಗೆ ನಾನು ಅಮ್ಮನ ಸ್ಥಾನ ಕೊಡೋಕ್ಕಾಗಲ್ಲ ಅಂದಮೇಲೆ ನನಗೆ ಈ ಮನೇಲಿ ಇರೋದಕ್ಕೆ ಯಾವ ಕಾರಣನೂ ಉಳಿದಿಲ್ಲ ಶರತ್. ಮಾಯಾ, ದುಡುಕಿ ಏನೇನೋ ನಿರ್ಧಾರ ತಗೋಬೇಡ ನೀನು, ಪ್ಲೀಸ್. ನಿನಗೆ ತುಂಬಾ ಸುಸ್ತಾಗಿದೆ, ಅದಕ್ಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ. ಯು ನೀಡ್ ಟು ಟೇಕ್ ಸಮ್ ರೆಸ್ಟ್. ಕಾಮ್ ಡೌನ್ ಮಾಯಾ. ಇದ್ರ ಬಗ್ಗೆ ಆಮೇಲೆ ನಾವೆಲ್ಲ ಕೂತ್ ಮಾತಾಡೋಣ. ಹೌದು ಮಾಯಾ, ಅದಕ್ಕೆ ಹೇಳ್ತಿರೋದು ಸರಿಯಾಗಿದೆ. ನೀನ್ ಇಲ್ಲಿ ಇದ್ರೇನೆ ಚಂದ. ಹೌದು ಮಾಯಾ, ನನಗೂ ನೀನು ಮನೆ ಬಿಟ್ಟು ಹೋಗೋದು ಸರಿ ಅನ್ನಿಸ್ತಾ ಇಲ್ಲ. ಆ್ಯಕ್ಚುಲಿ ನೀನು ಮಾಡಿರೋದು ಸಣ್ಣ ಸಹಾಯ ಅಲ್ಲ, ನಿನ್ನ ಋಣ ನಮ್ಮ ಮೇಲಿದೆ. ಮಾಯಾ, ನೀನು ನಮ್ಮನೆ ಸೊಸೆ ಆಗದೆ ಹೋದ್ರು ಮಗಳಾಗಿರ್ತೀಯ ಅಂತ ಈಗಾಗಲೇ ನಾನು ನಿನಗೆ ಹೇಳಿದ್ದೀನಿ. ನನಗೆ ನೀನು ಬೇರೆ ಅಲ್ಲ, ನನ್ನ ಮಗಳು ಶಾನ್ವಿ ಬೇರೆ. ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ನೋಡಿದ್ರೆ ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆದರೆ ನನಗೆ ಯಾಕೋ ಈ ಮನೇಲಿರೋದು ಸರಿ ಕಾಣಿಸ್ತಾ ಇಲ್ಲ. ಐ ಆಮ್ ಸಾರಿ. ಮಾಯಾ ತಾನೇ ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂತ ಹೇಳ್ತಾ ಇದ್ರು. ಯಾಕೆ ಇವರೆಲ್ಲ ಅವಳಿಗೆ ಇಷ್ಟೊಂದು ಒತ್ತಾಯ ಮಾಡ್ತಿದ್ದಾರೆ? ಯಾಕೆ ಅವಳು ಗೋಮುಖ ವ್ಯಾಘ್ರ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಮಾಯಾ ಹಿತಂಗೆ ಮೊದಲು ಹಿಂಸೆ ಕೊಟ್ಟಿದ್ದಾಳೆ, ಸಾಯಿಸೋದಕ್ಕೂ ಪ್ರಯತ್ನ ಮಾಡಿದಾಳೆ. ಅಂಥವಳು ಇಷ್ಟು ಬೇಗ ಬದಲಾಗ್ತಾ ಇದ್ದಾಳೆ ಅಂತ ಹೇಳಿದ್ರೆ ನಾನಂತೂ ನಂಬಲ್ಲ. ಶರತ್, ಅಟ್ಲೀಸ್ಟ್ ನೀವು ಹಿತಂಗೋಸ್ಕರ ಅವಳನ್ನ ನಂಬೇಡಿ ಪ್ಲೀಸ್. ನನಗೆ ಈ ಮನೇಲಿ ಮಗಳ ಸ್ಥಾನ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಿಮ್ಮೆಲ್ಲರೂ ಪ್ರೀತಿಗಿಂತ ದೊಡ್ಡದು ಬೇರೆ ಏನೂ ಇಲ್ಲ. ನನ್ಗೆ ಗೊತ್ತು ನೀವೆಲ್ಲರೂ ನನ್ನನ್ನು ತುಂಬಾ ಇಷ್ಟಪಡ್ತೀರಾ ಅಂತ. ಆದ್ರೆ ಅನಾಥೆಯಾಗಿ ಬೆಳೆದೋಳು ನಾನು. ತಿರಸ್ಕಾರ ಏನು ಅನ್ನೋದನ್ನ ಆಲ್ರೆಡಿ ಅನುಭವಿಸ್ಬಿಟ್ಟಿದ್ದೀನಿ. ಇದು ನನ್ಗೇನು ಹೊಸದಲ್ಲ. ನಂದಲ್ದೇ ಇರೋ ಮನೇಲಿ ನನ್ಗಿರೋದಕ್ಕೆ ತುಂಬಾ ಕಷ್ಟ ಆಗತ್ತೆ. ದಯವಿಟ್ಟು ಯಾರು ನನ್ನನ್ನು ತಡಿಬೇಡಿ.
ಹಾ ಇದೇನ್ ನನಗ್ ನನಸ ಒಂದು ಗೊತ್ತಾಗ್ತಿಲ್ಲ. ಇಲ್ಲಿ ಒಂದ್ಸರಿ ನೀನ್ ಕೇಳೋದೆಚ್ಚ ನಂಗೆ ಗಿಲ್ಲೋದೆಚ್ಚ. ಮೇಡಮ್, ಏನಾಯ್ತು? ಯಾಕೆ ಅಳ್ತಿದ್ಯಾ? ಯಾಕೆ ಪುಟ್ ಮೇಡಮ್ ನನ್ನ ನೋಡಿ ಹೆದರ್ಕೊಂಡ್ಯಾ? ನಿನಗೂ ನನ್ನ ಮೇಲೆ ಕೋಪನಾ ಪುಟ್ ಮೇಡಮ್? ಸರಿ, ನಂಗೆ ಗೊತ್ತು ಪುಟ್ ಮೇಡಮ್, ನಿನಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ. ಇದೆಲ್ಲ ಆಗಿದ್ದು ನನ್ನಿಂದನೇ. ಇದಕ್ಕೆಲ್ಲ ನಾನೇ ಕಾರಣ. ಪುಟ್ ಮೇಡಮ್, ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು ಪುಟ್ ಮೇಡಮ್. ಪುಟ್ ಪುಟ್ ಮೇಡಮ್, ಪುಟ್ ಮೇಡಮ್, ಏನಾಯ್ತು? ಏನಾಯ್ತು ಪುಟ್ ಮೇಡಮ್? ಯಾಕೆ ಅಳ್ತಿದ್ಯಾ ಕಂದ? ಪುಟ್ ಮೇಡಮ್, ಅಳ್ಬೇಡ ಪುಟ್ಟ. ಇಲ್ಲಿ ನೋಡು, ಇದು ನಿನ್ ಮನೆ. ನಿನಗಿಲ್ಲಿ ಯಾರು ತೊಂದರೆ ಕೊಡಲ್ಲ ಪುಟ್ಟ. ನನ್ ಮಾತು ಕೇಳಮ್ಮ, ನನ್ ಮಾತು ಕೇಳು ಪುಟ್ಟ. ಪುಟ್ ಮೇಡಮ್ ಯಾಕಿಷ್ಟ ಅಳ್ತಿದ್ದಾಳೆ? ಯಾಕಿಷ್ಟ ಹೆದರ್ಕೊಂಡಿದ್ದಾಳೆ? ಅವಳನ್ನ ಅಪಹರಣ ಮಾಡಿದವರು ಏನಾದ್ರೂ ಅವಳನ್ನ ಹೆದರಿಸಿದಾರಾ? ಅಥವಾ ಬೇರೆ ಏನಾದ್ರೂ?